ಈಗ ಮೈಸೂರು ರಾಜಧಾನಿಯಲ್ಲಿ ಹನುಮ ಜಯಂತ್ಯೋತ್ಸವ ಸಮಿತಿ ಸಂಜಯ್ ಅವರೆಲ್ಲ ತಂಡದವರು ಭಾಳ ಅದ್ಧೂರಿಯಾಗಿ ಭಕ್ತಿಯಾಗಿ ವಿಶೇಷವಾಗಿ ಹನುಮನ ಉತ್ಸವವನ್ನು ಮೈಸೂರು ನಗರದಲ್ಲಿ ಮಾಡಲಿಕ್ಕೆ ಇಂದು ಆಂಜನೇಯನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಶ್ರೀರಾಮನ ಭಕ್ತ ಆಂಜನೇಯನ ಯಾವತ್ತೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಕ್ಕಂಥದ್ದು, ನೆನೆಸೋ ಮೂಲಕ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಆಂಜನೇಯ ರಾಮರಾಜ್ಯ ಸ್ಥಾಪನೆ ಆಗಲಿಕ್ಕೆ, ರಾಮರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಆಂಜನೇಯ ಎಷ್ಟು ಶ್ರಮಪಟ್ಟು ಮಾಡಿದ್ರು, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಮಹಾ ಶ್ರೀರಾಮ ಭಕ್ತನ ಆಂಜನೇಯನ ಹನುಮನ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ, ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಶಾಂತಿ ನೆನೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಅದು ಇವತ್ತು ಹೊಸದಾಗ ಆಗಿಲ್ಲ, ಅದು ನಡೀತಾನೇ ಇದೆ, ಅದಾಗೋವರೆಗೂ ನಡೀತಾನೆ ಇರುತ್ತೆ. ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ರಾಜ್ಯ ವಿಧಾನಸಭೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ಈ ಚರ್ಚೆ ಆಗಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡಿದೆ. ಅವ್ರು ಇನ್ನು ಮುಂದೆ ಅಧಿವೇಶನದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀನಿ. ನಾನು ಇದೇ ಹೇಳ್ತೀನಲ್ಲ, ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕಾರದ ಹಂಚಿಕೆ ವಿಷಯ ಬಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಚರ್ಚೆಯಾಗಿ ಅದೊಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಒಂದು ಆದರ್ಶವಾಗಿ ರಾಜ್ಯದ ಸರ್ವ ಪಕ್ಷವೂ ಕೂಡ ಸೇರಿ, ಸರ್ವರು 224-25 ಜನ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಒಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಆ ಕಾರಣಕ್ಕೆ ಹೋಗಿಲ್ಲ ಅಂತಲ್ಲ, ನಾನು ಮುಂದಿನ ವಾರ ಹೋಗ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಭಾಳಷ್ಟು ವೈಯಕ್ತಿಕವಾಗಿ ಕ್ಷೇತ್ರ ಸಮಸ್ಯೆಗಳಿದ್ದರಿಂದ ನಾನು ಬರೆದುಕೊಟ್ಟು ಉಳಿದಿದ್ದೀನಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ.